45 ವರ್ಷದ ಪರಶುರಾಮ್ ತಂದೆ ಭೀಮಣ್ಣ ಶಿಕ್ಷೆಗೊಳಗಾದ ಆರೋಪಿ. ಮೃತ ಶೇಖರ್ ಬಳಿ 3,000 ಕೈಗಡ ಪಡೆದಿದ್ದ ಆರೋಪಿ ಪರಶುರಾಮ್ 2,000 ಹಿಂತಿರುಗಿಸಿದ್ದ. ಉಳಿದ 1,000 ರೂಪಾಯಿ ವಾಪಸ್ಸು ಕೊಡುವಂತೆ ಪದೇ ಪದೇ ಕೇಳುತ್ತಿದ್ದ ಶೇಖರ್ ಮನೆ ಮುಂದೆ ಹೋಗಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಕಬ್ಬಿಣದ ಪಟ್ಟಿಯಿಂದ ಶೇಖರ್ನ ಎದೆಗೆ ಹೊಡೆದು ಗಾಯಗೊಳಿಸಿ ಕೊಲೆ ಮಾಡಿರುವುದು ದೃಢಪಟ್ಟಿರುವುದರಿಂದ ಇನ್ಸ್ಪೆಕ್ಟರ್ ವೀರಾರೆಡ್ಡಿ ಮತ್ತು ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ತನಿಖೆ ಮಾಡಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದರು. ಈ ಪ್ರಕರಣದಲ್ಲಿ ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆಯ ಎಎಸ್ಐ ರಾಘವೇಂದ್ರ ಶಿಂದೆ, ಪೇದೆಗಳಾದ ಚನ್ನಬಸವ ಮತ್ತು ಪ್ರಾಣೇಶ್ ಸರಿಯಾದ ಸಮಯಕ್ಕೆ ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ರಾಯಚೂರಿನ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿ ಹತ್ತಿಕಾಳು ಪ್ರಭು ಸಿದ್ದಪ್ಪ ಪ್ರಕರಣದ ವಿಚಾರಣೆ ನಡೆಸಿ ಸಾಕ್ಷಿ ಮತ್ತು ದಾಖಲೆಗಳನ್ನು ಪರಿಗಣಿಸಿ ಆರೋಪಿಗೆ 7 ವರ್ಷ ಕಠಿಣ ಶಿಕ್ಷೆ, 1.30 ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಮಂಜುನಾಥ್ ಬೆರ್ಗಿ ಸರ್ಕಾರದ ಪರವಾಗಿ ವಾದ ಮಂಡಿಸಿದ್ದರು. ನಿನ್ನೆ ಮಾನ್ಯ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಹತ್ತಿಕಾಳು ಪ್ರಭು ಸಿದ್ದಪ್ಪ ನ್ಯಾಯಾಧೀಶರು ಇಲ್ಲಿ ಪಶ್ಚಿಮ ವಲಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದಲ್ಲಿ ದಿನಾಂಕ 10/8/2020 ರಾತ್ರಿ 9:30 ಗಂಟೆ ಸುಮಾರಿಗೆ ಆರೋಪಿ ಪರಶುರಾಮ್ ಈತ ಶೇಖರ್ ಅನ್ನೋರ ಕಡೆಯಿಂದ 3,000 ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ದ. ಆ ಸಾಲದಲ್ಲಿ 2,000 ರೂಪಾಯಿಯನ್ನು ವಾಪಸ್ ಕೊಟ್ಟಿದ್ದ. ಇನ್ನೂ 1,000 ರೂಪಾಯಿ ಶೇಖರ್ಗೆ ಪರಶುರಾಮ್ ಕೊಡೋದು ಬಾಕಿ ಇತ್ತು. ಆ 1,000 ರೂಪಾಯಿಯನ್ನು ಕೊಡುವಂತ ಪದೇ ಪದೇ ಕೇಳ್ತಾ ಇದ್ದ ಶೇಖರ್ ಅವ್ರನ್ನ. ಆ ಒಂದು ಸಿಟ್ಟಿನಿಂದ ಪರಶುರಾಮ್ ಏನು ಮಾಡಿದ, ರಾತ್ರಿ ಕುಡಿದು ಬಂದು ದಿನಾಂಕ 10/8/2020 ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈದು ಮತ್ತು ಅವ್ರ ಜಾತಿ ನಿಂದನೆ ಮಾಡಿ ಒಂದು ಕೆಬ್ಬಣದ ಪಟ್ಟಿ ತೊಗೊಂಡು ಆ ಶೇಖರ್ನ ಎದೆಗೆ ಹೊಡೆದಿದ್ದರಿಂದ ಆತಗೆ ಭಾರಿ ಸ್ವರೂಪದ ಗಾಯ ಆಗಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮನೆಯಲ್ಲಿದ್ದವರು ಹೋಗಿ ವೆಸ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ತನಿಖಾಧಿಕಾರಿಗಳಾದ ಇನ್ಸ್ಪೆಕ್ಟರ್ ವೀರಾರೆಡ್ಡಿ ಮತ್ತು ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಅವರು ತನಿಖೆ ಮಾಡಿ ದೋಷಾರೋಪಣಾ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಆ ನ್ಯಾಯಾಲಯದಲ್ಲಿ 2ನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಆರೋಪ ಎಸಗಿದ್ದಾನೆ ಅಂತ ರುಜುವಾತಾಗಿದ್ದರಿಂದ ಆತನಿಗೆ 7 ವರ್ಷ ಕಠಿಣ ಸಜೆ ಮತ್ತು 1,30,000 ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪನ್ನು ನೀಡಿರ್ತಾರೆ. ಸರ್ಕಾರದ ಪರವಾಗಿ ನಾವು ಮಂಜುನಾಥ್ ಬೇರ್ಗಿ ಅವರು ವಿಚಾರಣೆ ನಡೆಸಿ ವಾದವನ್ನು ಮಂಡಿಸಿದ್ದು ಇರುತ್ತದೆ.